ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೂಗಲ್ ಆಡ್ಸೆನ್ಸಲ್ಲಿ ನೀವು ಐಡೆಂಟಿಟಿ ವೆರಿಫಿಕೇಷನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವಿತ್ ಪ್ರಾಕ್ಟಿಕಲ್. ಓಕೆ, ಐಡೆಂಟಿಟಿ ವೆರಿಫಿಕೇಷನ್ ಯಾವ ಥರ ನೀವು ಅಪ್ಲೈ ಮಾಡೋದು, ಯಾವ ಥರ ವೆರಿಫಿಕೇಷನ್ನ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಒಂದು ಮಾತನ್ನು ಹೇಳ್ಬಿಡ್ತೀನಿ. ಐಡೆಂಟಿಟಿ ವೆರಿಫಿಕೇಷನ್ ಅಂತಂದರೆ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಒಂದು ಚಾನಲ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಏನಾದರೂ ಆನ್ ಆದರೆ ಸೊ ನೀವು ಒಂದಷ್ಟು ವೆರಿಫಿಕೇಷನ್ ಅಂತ ಮಾಡಬೇಕು ನೀವು ಗೂಗಲ್ ಆಡ್ಸೆನ್ಸಲ್ಲಿ. ಅದನ್ನು ಮಾಡ್ದೇ ನಿಮ್ಗೆ ಯಾವುದೇ ಕಾರಣಕ್ಕೂ ದುಡ್ಡು ಬಿಟ್ಟರೆ ಆಗಲ್ಲ. ಸೊ ಒಂದೇ ಸಲ ಮಾಡಬೇಕು. ಸೊ ಒಂದು ಸಲ ಮಾಡಿದ್ರೆ ನಿಮಗೆ ಆಮೇಲೆ ದುಡ್ಡು ಸೇಫಾಗಿ ಎಲ್ಲ ತಿಂಗಳು ಬಂದು ನೀವೇನು ಅರ್ನಿಂಗ್ಸ್ ಮಾಡ್ತೀರಾ ಅದು ಬಂದು ನೀಟಾಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ಪು ನೀವು ಐಡೆಂಟಿಟಿ ವೆರಿಫಿಕೇಷನ್, ಅದಾದಮೇಲೆ ನೀವು ಅಡ್ರೆಸ್ ವೆರಿಫಿಕೇಷನ್. ಓಕೆ, ಈ ಥರ ಹಲವಾರು ವೆರಿಫಿಕೇಷನ್ಗಳಿದೆ. ಇವತ್ತು ನಾನು ಮಾತಾಡ್ತಾ ಇರೋದು ಐಡೆಂಟಿಟಿ ವೆರಿಫಿಕೇಷನ್ ಯಾವ ಥರ ಮಾಡೋದು, ಯಾವಾಗ ಬರುತ್ತೆ, ನಿಮಗೆ ಏನು ಕತೆ ಅಂತ ನಾನು ಇವಾಗ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಆಯಿತಾ? ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಐಡೆಂಟಿಟಿ ವೆರಿಫಿಕೇಷನ್ ನಾನು ಹೇಳಿದೆ ಆವಾಗಲೇ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಮಾನಿಟೈಸೇಷನ್ ನಿಮ್ಮ ಒಂದು ಚಾನಲಲ್ಲಿ ಆನ್ ಆದರೆ ಸೊ ನೀವು ಅರ್ನಿಂಗ್ಸ್ನ ಮಾಡೋದಕ್ಕೆ ಶುರು ಮಾಡ್ತೀರಾ. ಆವಾಗ ಗೂಗಲ್ ಆಡ್ಸೆನ್ಸ್ ಅವರು ಸೊ ಎಲ್ಲ ನೋಡ್ಕೊಳ್ಳೋದೇ ಗೂಗಲ್ ಆಡ್ಸೆನ್ಸ್, ಆ್ಯಡ್ಸ್ ಕೊಡೋದು ಗೂಗಲ್ ಆಡ್ಸೆನ್ಸ್, ಎಲ್ಲ ಅವರು ದುಡ್ಡು ಮೇಂಟೈನ್ ಮಾಡೋದು, ತೋರಿಸೋದು, ಗೀರಿಸೋದು, ನಿಮಗೆ ಟ್ರಾನ್ಸ್ಫರ್ ಮಾಡೋದು ಎಲ್ಲ ಗೂಗಲ್ ಆಡ್ಸೆನ್ಸ್ ಕೆಲಸ. ಸೊ ಆದ್ದರಿಂದ ನೀವು ಫಸ್ಟ್ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆನ್ ಆಯಿತು ಅಂತಂದರೆ ಗೂಗಲ್ ಆಡ್ಸೆನ್ಸಲ್ಲಿ ನೀವು ವೆರಿಫಿಕೇಷನ್ ಮಾಡಬೇಕು. ಸೊ ಮೊದಲನೇ ಸ್ಟೆಪ್ ಬರೋದು ಐಡೆಂಟಿಟಿ ವೆರಿಫಿಕೇಷನ್. ಓಕೆ, ಸೊ ನಿಮಗೆ $0 ಇದ್ದರೂ ಕೂಡ ಇವಾಗ ಐಡೆಂಟಿಟಿ ವೆರಿಫಿಕೇಷನ್ನ ಕೇಳ್ತಾರೆ. ಸೊ ಏನಿಲ್ಲ, ಸಿಂಪಲ್, ನಿಮಗೊಂದು ಮೇಲ್ ಬರುತ್ತೆ ನೀವು ಐಡೆಂಟಿಟಿ ವೆರಿಫಿಕೇಷನ್ನ ಮಾಡಬೇಕು ಅಂತ. ಓಕೆ, ಮೇಲೂ ಕೂಡ ಬರುತ್ತೆ. ಜೊತೆಗೆ ನೀವು ಗೂಗಲ್ ಆಡ್ಸೆನ್ಸ್ನ ನೀವು ಓಪನ್ ಮಾಡಿಕೊಂಡ್ರೆ ಹೋಮ್ ಪೇಜಲ್ಲಿ ನಿಮಗೆ ಒಂದು ರೆಡ್ ಕಲರ್ ಬಂದುಬಿಟ್ಟು ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡಲೇಬೇಕು, ದುಡ್ಡನ್ನು ನೀವು ವಿತ್ಡ್ರಾ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಆ್ಯಕ್ಷನ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಓಕೆ, ಇದು ಐಡೆಂಟಿಟಿ ವೆರಿಫಿಕೇಷನ್. ಇವಾಗ ಐಡೆಂಟಿಟಿ ವೆರಿಫಿಕೇಷನ್ಗೆ ಏನೇನೆಲ್ಲ ಅಪ್ಲೈ ಮಾಡ್ಬೋದು, ಒಂದು ನೆನಪಿರಲಿ, ಒಂದು ವ್ಯಕ್ತಿ ಒಂದೇ ಆಡ್ಸೆನ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಇವಾಗ ಲಿಕೇಶ್ ಕುಮಾರ್ ಅಂತಿದ್ರೆ ಲಿಕೇಶ್ ಕುಮಾರ್ ಒಂದೇ ಹೆಸರಲ್ಲಿ ಒಂದೇ ಆಡ್ಸೆನ್ಸ್ ಅಕೌಂಟ್ ಮಾತ್ರ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಏನಾದರೂ ಹೋದರೆ ನನ್ನ ಒಂದು ಆಡ್ಸೆನ್ಸ್ ಅಕೌಂಟ್ ಡಿಸೇಬಲ್ ಆಗುತ್ತೆ ಆ ಒಂದು ಚಾನಲ್ಗೆ. ಓಕೆ, ID ಪ್ರೂಫ್ ಎಲ್ಲ ನಾನೇನಾದ್ರು ಅಪ್ಲೋಡ್ ಮಾಡಿದ್ರೆ ಸೊ ಈ ಥರ ಒಂದು ಕೆಲಸಗಳು ನಡೀತೆ. ಸೊ ಅದರಿಂದ ನೆನಪಲ್ಲಿರಲಿ, ಒಂದೇ ಹೆಸರಲ್ಲಿ ಒಂದೇ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಡ್ಸೆನ್ಸ್ ಅಕೌಂಟ್. ಇವಾಗ ನಿಮಗೆ ಒಂದಷ್ಟು ಕನ್ಫ್ಯೂಷನ್ ಇರ್ಬೋದು. ಸೊ ಬ್ರೋ, ಕೆಲವೊಂದಷ್ಟು ಜನ 2-3 ಚಾನಲ್ ಮಾಡಿಕೊಂಡಿರ್ತಾರೆ, ವ್ಲಾಗ್ಸ್ ಚಾನಲ್, ಗೇಮಿಂಗ್ ಚಾನಲ್ ಇದೆಲ್ಲ ಮಾಡಿಕೊಂಡಿರ್ತಾರೆ. ಅವರೆಲ್ಲ ಮಾನಿಟೈಸೇಷನ್ ಆಗಿರ್ತಾರೆ, ಅವ್ರು ಹೆಂಗೆ ಅಪ್ಲೈ ಮಾಡಿರ್ತಾರೆ ಅಂತ ನೀವು ನಾನು ಕೇಳೋದಾದರೆ ಸೊ ಅವರ ಒಂದು ತಂದೆ ತಾಯಿ ಹೆಸರಲ್ಲಿ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತಾರೆ. ಸಿಂಪಲ್, ನಾನು ಅಷ್ಟೇ ಲಕ್ಕೇಶ್ ವ್ಲಾಗ್ಸ್ಗೆ ನಮ್ಮ ಫ್ಯಾಮಿಲಿ ಯಾರಿದ್ದಾರೆ ಅವ್ರ ಹೆಸರನ್ನ ಹಾಕೊಂಡು ನಾನು ವೆರಿಫಿಕೇಷನ್ ಮಾಡ್ಕೊಂಡಿರ್ತೀನಿ. ಸೊ ಈ ಥರ ನೀವು ವೆರಿಫಿಕೇಷನ್ ಮಾಡ್ಕೋಬೋದು. 2-3 ಚಾನಲ್ ಮೇಂಟೈನ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಒಂದೇ ಆಡ್ಸೆನ್ಸ್ ಅಕೌಂಟ್ ಒಂದೇ ಹೆಸರು ಇರಬೇಕು. ಓಕೆ, ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಈಗ ಐಡೆಂಟಿಟಿ ವೆರಿಫಿಕೇಷನ್ಗೆ ನೀವು ಏನೇನೆಲ್ಲ ಅಪ್ಲೈ ಮಾಡ್ಬೋದು, ಏನೇನೆಲ್ಲ ಅಂತಂದರೆ ಸಿಂಪಲಾಗಿ ಹೇಳೋದಾದ್ರೆ ನೀವು ವೋಟರ್ ID ಅಪ್ಲೈ ಮಾಡ್ಬೋದು, ಪ್ಯಾನ್ ಕಾರ್ಡ್ ಅಪ್ಲೈ ಮಾಡ್ಬೋದು. ಸೊ ಈ ಥರ ಹಲವಾರು ಆಪ್ಷನ್ಸ್ಗಳನ್ನ ನಿಮ್ಗೆ ಕೊಟ್ಟಿದ್ದಾರೆ. ಆದರೆ ಮೊದಲು ಆಧಾರ್ ಕಾರ್ಡ್ ಆಪ್ಷನ್ಸ್ ಇತ್ತು, ಇವಾಗ ಆಧಾರ್ ಕಾರ್ಡ್ ಆಪ್ಷನ್ಸ್ ಇಲ್ಲ. ಆಧಾರ್ ಕಾರ್ಡ್ನ ನೀವು ಅಪ್ಲೋಡ್ ಮಾಡೋದಕ್ಕಾಗಲ್ಲ. ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಅಥವಾ ವೋಟರ್ ID ಇನ್ನೂ ಕೆಲವೊಂದಷ್ಟು ಆಪ್ಷನ್ಸ್ ಇದೆ. ನಾನು ಅಪ್ಲೈ ಮಾಡ್ಬೇಕಾದ್ರೆ ಇವಾಗ ತೋರಿಸ್ತೀನಿ, ಹೇಳ್ತೀನಿ. ಓಕೆ, ಸೊ ಅದನ್ನು ಉಪಯೋಗಿಸ್ಕೊಂಡು ನೀವು ಅಪ್ಲೈ ಮಾಡಬೇಕು. ಓಕೆ, ಸೊ ನೀವು ಕರೆಕ್ಟಾಗಿ ಅಪ್ಲೈ ಮಾಡಬೇಕು. ನೀವು ಯಾರ ಹೆಸರಲ್ಲಿ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದರೆ ಅವರೇ ಹೆಸರನ್ನ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ಬೇರೆಯವ್ರದ್ದು ಏನಾದ್ರು ಮಿಸ್ಸಾಗಿ ಅಪ್ಲೋಡ್ ಮಾಡಿದ್ರೆ ರಿಜೆಕ್ಟ್ ಆಗಿಬಿಡುತ್ತೆ. ಓಕೆ, ಒಂದು ಭಯಪಡೋ ಅವಶ್ಯಕತೆ ಇಲ್ಲ, ನೀವು ಮತ್ತೆ ರೀಅಪ್ಲೈ ಮಾಡ್ಬೋದು. ಆಯಿತಾ, ರಿಜೆಕ್ಟ್ ಆದ್ರೂ ಕೂಡ. ಸೊ ಇವಾಗ ನಾವು ಯಾವ ಥರ ಅಪ್ಲೈ ಮಾಡೋದು ಅಂತ ಇವಾಗ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೋಗೋಣ, ಬನ್ನಿ ನೋಡೋಣ. ಓಕೆ ಗೈಸ್, ಇವಾಗ ನೀವು ಆಡ್ಸೆನ್ಸ್ನ ವೆರಿಫಿಕೇಷನ್ ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮ ಒಂದು ಆಡ್ಸೆನ್ಸ್ನ ನೀವು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ನೀವು ಹೋಮ್ ಪೇಜ್ಗೆ ಬಂದರೆ ಮೇಲ್ಗಡೆ ಒಂದು ಲೈನ್ನ ಕೊಟ್ಟಿರ್ತಾರೆ, ರೆಡ್ ಮಾರ್ಕಲ್ಲಿ ಇರುತ್ತೆ. ಯುವರ್ ಪೇಮೆಂಟ್ಸ್ ಆರ್ ಕರೆಂಟ್ಲಿ ಆನ್ ಹೋಲ್ಡ್, ಆ್ಯಕ್ಷನ್ ಈಸ್ ರಿಕ್ವೈರ್ಡ್ ಟು ರಿಲೀಸ್ ಪೇಮೆಂಟ್ ಅಂತ ಇರುತ್ತೆ. ಸೊ ಅದ್ರ ಪಕ್ಕದಲ್ಲಿ ನಿಮಗೆ ಆ್ಯಕ್ಷನ್ ಅಂತ ಇರುತ್ತೆ. ಸೊ ನೀವು ಆ್ಯಕ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಆ್ಯಕ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ ವೆರಿಫೈ ಯುವರ್ ಐಡೆಂಟಿಟಿ ಅಂತ ಅಂದ್ಬಿಟ್ಟು ಇನ್ನೊಂದು ಬಾಕ್ಸ್ ಬರುತ್ತೆ, ಅಲ್ಲಿ ಪಕ್ಕದಲ್ಲಿ ವೆರಿಫೈ ನೌ ಅಂತ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಆಯಿತಾ? ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇವಾಗ ನೋಡ್ತಾ ಇದ್ದೀರಾ, ವೆರಿಫೈ ಯುವರ್ ಐಡೆಂಟಿಟಿ ಅಂತ ಬಂದ್ಬಿಟ್ಟು ಸೊ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಬಂದಿರುತ್ತೆ, ನಿಮ್ಮ ಹೆಸರು, ನಿಮ್ಮ ಒಂದು ಅಡ್ರೆಸ್. ಓಕೆ, ಸೊ ನೀವು ಅಡ್ರೆಸ್ನ ನೀವು ನೀಟಾಗಿ ಹಾಕಬೇಕು. ಜೊತೆಗೆ ಹೆಸರು ಕೂಡ ನೀವು ಕರೆಕ್ಟಾಗಿ ಹಾಕಿರಬೇಕು. ಆಧಾರ್ ಕಾರ್ಡಲ್ಲಿ ಹೆಂಗಿದೆ ಅದೇ ಥರ ನೀವು ನೀಟಾಗಿ ಮೆನ್ಷನ್ ಮಾಡಿ ಹಾಕಬೇಕು. ಇನ್ನೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ನೀವು ಇಲ್ಲಿ ಯಾವುದೋ ಒಂದು ಹೆಸರು ಅಡ್ರೆಸ್ ಹಾಕಿರ್ತೀರ ಅವರ ಪ್ರೂಫ್ನೇ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಬೇರೆಯವ್ರ ಪ್ರೂಫ್ನ ನೀವು ಅಪ್ಲೋಡ್ ಮಾಡೋಂಗಿಲ್ಲ. ಈಗ ಎಕ್ಸಾಂಪಲ್ ಲಿಕೇಶ್ ಕುಮಾರಲ್ಲಿ ನಾನು ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ, ಇಲ್ಲ ಅಡ್ರೆಸ್ ಎಲ್ಲ ಲಿಕೇಶ್ ಕುಮಾರಲ್ಲಿದೆ ಅಂತಂದಾಗ ನನ್ನ ಹೆಸರು ಲಿಕೇಶ್ ಕುಮಾರ್ ಅಂತ ಹಾಕಿರ್ತೀನಿ. ಆದರೆ ನಾನು ಐಡೆಂಟಿಟಿ ವೆರಿಫಿಕೇಷನ್ ಮಾಡೋದಕ್ಕೆ ನಮ್ಮ ತಂದೆಯವ್ರ ಫೋಟೋ ಹಾಕ್ಬಿಟ್ಟು ನಾನು ವೆರಿಫಿಕೇಷನ್ ಏನಾದ್ರು ಅಪ್ಲೈ ಮಾಡಿದ್ರೆ ರಿಜೆಕ್ಟ್ ಆಗಿಬಿಡುತ್ತೆ. ಓಕೆ, ರಿಜೆಕ್ಟ್ ಆದರೂ ಏನು ತಲೆ ಕೆಡಿಸ್ಕೊಬಿಡಿ, ಮತ್ತೆ ನೀವು ಅಪ್ಲೈ ಮಾಡ್ಬೋದು. ಹಂಗಂತಂದ್ಬಿಟ್ಟು ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಸೊ ತಪ್ಪು ಮಾಡೋದಕ್ಕಿಂತ ಮುಂಚೆ ಕರೆಕ್ಟಾಗಿ ಮಾಡಿಬಿಡಿ ಅಂತ ನನ್ನ ಒಂದು ಸಜೆಷನ್ಸ್. ಓಕೆ, ಸೊ ಇವಾಗ ಫಸ್ಟು ನೀವು
ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಈ ಪೆನ್ಸಿಲ್ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು ಎಲ್ಲ ನೀಟಾಗಿ ಕರೆಕ್ಟಾಗಿದೆಯಾ ಅಂತ ಫಸ್ಟು ನೀವು ನೋಡ್ಕೊಳ್ಳಿ. ಓಕೆ, ಪಿನ್ ಕೋಡ್ ಮತ್ತು ನಿಮ್ಮ ಊರೆಲ್ಲ ನೀಟಾಗಿ ಮೆನ್ಷನ್ ಮಾಡಿದ್ದೀರಾ ಅಂತ ನೋಡಿಕೊಂಡು ಅದಾದಮೇಲೆ ನೀವು ಐ ಡಿ ಪ್ರೂಫ್ನ ನೀವು ಅಪ್ಲೋಡ್ ಮಾಡಬೇಕು. ಐ ಡಿ ಪ್ರೂಫ್ಗೆ ನೀವು ಏನೇನೆಲ್ಲ ಅಪ್ಲೋಡ್ ಮಾಡ್ಬೋದು ಅಂತಂದರೆ ಇಂಡಿಯಾ ಪಾಸ್ಪೋರ್ಟ್ನ ಅಪ್ಲೋಡ್ ಮಾಡ್ಬೋದು, ಅದ್ರ ಜೊತೆಗೆ ಪ್ಯಾನ್ ಕಾರ್ಡ್ನ ನೀವು ಅಪ್ಲೋಡ್ ಮಾಡ್ಬೋದು, ವೋಟರ್ ಐ ಡಿನೂ ಕೂಡ ನೀವು ಅಪ್ಲೋಡ್ ಮಾಡ್ಬೋದು, ಅದ್ರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸು ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ವೋಟರ್ ಐ ಡಿ ಬಂದರೆ ನೀವು 2 ಸೈಡು ಫೋಟೋ ಹೊಡೆದು ಹಾಕಬೇಕಾಗತ್ತೆ, ಆಯಿತಾ. ಸದ್ಯಕ್ಕೆ ನಾನು ಇವಾಗ ಪ್ಯಾನ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಏನು ಅಂತಂದರೆ ಆಧಾರ್ ಕಾರ್ಡ್ ಇದರಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಮುಂಚೆ ಎಲ್ಲ ಆಧಾರ್ ಕಾರ್ಡ್ ಇರ್ತಿತ್ತು, ಬಟ್ ಇವಾಗ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಓಕೆನಾ. ಸೊ ಇವಾಗ ನಾನು ಅಡ್ರೆಸ್ ಎಲ್ಲ ಒಂದು ಸಲ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆ. ಓಕೆ ಗೈಸ್, ಇವಾಗ ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆ. ಆ್ಯಂಡ್ ಅಡ್ರೆಸ್ ಲೈನ್ 2 ಅಲ್ಲಿ ಲಾಸ್ಟಲ್ಲಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರಿ. ಯಾಕೆ ಅಂತಂದರೆ ನಿಮಗೆ ಇದು ಬರುತ್ತಲ್ಲ, ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಒಂದು ಪಿನ್ ಬರುತ್ತಲ್ಲ, ಸೊ ಅವಾಗ ಅವರು ಫೋನ್ ಮಾಡುವಂಥ ಚಾನ್ಸಸ್ ಇರುತ್ತೆ, ಆಯಿತಾ. ಸೊ ಆಗ ನಿಮಗೆ ಬೇಗ ನಿಮಗೆ ಈಸಿಯಾಗಿ ಬಂದು ನಿಮ್ಮ ಮನೆಗೆ ತಲುಪುತ್ತೆ. ಇಲ್ಲಾಂದ್ರೂ ತಲುಪುತ್ತೆ, ಬಟ್ ಅವ್ರಿಗೆ ಈಸಿ ಆಗುತ್ತೆ ನಿಮಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡೆಲ್ಲ ಸಿಗೋದಕ್ಕೆ, ಓಕೆನಾ. ಅದಕ್ಕೋಸ್ಕರ ಮೆನ್ಷನ್ ಮಾಡಿರಿ, ನಾನು ಕೂಡ ಮೆನ್ಷನ್ ಮಾಡಿದ್ದೀನಿ. ಇವಾಗ ನಾವು ಅಪ್ಲೋಡ್ನ ಮಾಡಬೇಕು. ಫೋಟೋನ ನಾವು ನೀಟಾಗಿ ತೊಗೊಂಡಿರಬೇಕು, ಆಯಿತಾ. ಇವಾಗ ಅಪ್ಲೋಡ್ ಅಂತಿದೆ ನೋಡಿ, ಅಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಇಲ್ಲಿ ಗ್ಯಾಲರಿಯಲ್ಲಿ ನೀವು ತೆಗೆದಿರುವಂಥ ಫೋಟೋ, ಈಗ ಎಕ್ಸಾಂಪಲ್ ನಾನು ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಪ್ಯಾನ್ ಕಾರ್ಡ್ ಫೋಟೋ ನಾನು ನೀಟಾಗಿ ತೆಗೆದು ಅಪ್ಲೋಡ್ ಮಾಡ್ತೀನಿ ಇವಾಗ, ಅಂದರೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೀವು ನೀಟಾಗಿ ಫೋಟೋನ ಸೆಲೆಕ್ಟ್ ಮಾಡಬೇಕು. ಯಾವ್ಯಾವುದೋ ಫೋಟೋನ ಸೆಲೆಕ್ಟ್ ಮಾಡ್ಕೊಬಿಟ್ಟಿರಾ, ಆಮೇಲೆ ನೀಟಾಗಿ ನೋಡ್ಕೊಳ್ಳಿ, ಆಯಿತಾ. ಅವೆಲ್ಲ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಿಮ್ಗೆ ಐಡೆಂಟಿಟಿ ವೆರಿಫಿಕೇಷನ್ ಆಗಿಲ್ಲ ಅಂತಂದರೆ ನೆಕ್ಸ್ಟು ನೀವು ಏನು ಮಾಡೋದಕ್ಕಾಗಲ್ಲ. ಸೊ ಇವಾಗ ನಾನು ಫೋಟೋನ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ಸೆಲೆಕ್ಟು ಕೂಡ ಮಾಡಿದ್ದೀನಿ. ಓಕೆ, ಇಮೇಜ್ ಲೋಡ್ ಆಗ್ತಾಯಿದೆ. ಸೊ ನೀಟಾಗಿ ತೆಗ್ದಿರಬೇಕು, ಯಾವುದೇ ಕಾರಣಕ್ಕೂ ಬ್ಲರ್ ಆಗಿರೋಂಗಿಲ್ಲ. ಸೊ ಎಲ್ಲ ನೀಟಾಗಿ ಕಾಣಿಸ್ತಾ ಇರಬೇಕು. ಬೆಳಕು ಟೈಮಲ್ಲೇ ನೀವು ತೆಗ್ದುಬಿಡಿ. ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡೆಲ್ಲ ನೀವೇನಾದ್ರು ತೆಗ್ದಿದ್ರೆ ಸೊ ಅಲ್ಲಿ ಏನು ಕರೆಕ್ಟಾಗಿ ತೋರಿಸಲ್ಲ ಫೋಟೋದಲ್ಲಿ. ಸೊ ಅದರಿಂದ ಅವ್ರು ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ಇವಾಗ ನಾನು ಫೋಟೋ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ, ಇಮೇಜು ನೀವು ನೋಡ್ಬೋದು. ಈಗ ಜಸ್ಟ್ ನಾನು ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಮಾಡಬೇಕು. ಸೊ ಸಬ್ಮಿಟ್ಗೆ ನಾನು ಕೊಟ್ಟಿದ್ದೀನಿ. ಸೊ ಲೋಡ್ ಆಗ್ತಾಯಿದೆ, ಏನು ಬರ್ತದೆ ಅಂತ ನೋಡೋಣ. ಸೊ ಇವಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಸಬ್ಮಿಟ್ ಮಾಡಿದ ತಕ್ಷಣ ದ ಪ್ರೋಸೆಸ್ ಮೇ ಟೇಕ್ ಎ ಫ್ಯೂ ಡೇಸ್, ವಿ ವಿಲ್ ಇಮೇಲ್ ಯು ದ ರಿಸಲ್ಟ್ಸ್. ಇಫ್ ಯು ಆರ್ ಅನೇಬಲ್ ಟು ವೆರಿಫೈ ಯುವರ್ ಐಡೆಂಟಿಟಿ ಯು ವಿಲ್ ನೀಡ್ ಟು ಸಬ್ಮಿಟ್ ಯುವರ್ ಡಾಕ್ಯುಮೆಂಟ್ಸ್ ಅಗೇನ್, ಯು ಹ್ಯಾವ್ ಎ ಲಿಮಿಟೆಡ್ ನಂಬರ್ ಆಫ್ ಅಟೆಂಪ್ಟ್ಸ್ ಅಂತಂದರೆ. ಸೊ ಇನ್ನು ಸ್ವಲ್ಪ ದಿನದೊಳಗೆ ನಿಮಗೆ ಒಂದು ಮೇಲ್ ಬರುತ್ತೆ, ವೆರಿಫಿಕೇಷನ್ ಆಯಿತಾ ಇಲ್ವಾ ಅಂತ. ಅಕಸ್ಮಾತ್ ಏನಾದರೂ ವೆರಿಫೈ ಆಗಲಿಲ್ಲ ಅಂತಂದರೆ ನೀವು ಮತ್ತೆ ಡಾಕ್ಯುಮೆಂಟ್ಸ್ನ ನೀವು ಮತ್ತೆ ತೋರಿಸ್ಬೇಕು, ನೀವು ಕಳಿಸ್ಕೊಡ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಒಂದಷ್ಟು ಲಿಮಿಟೆಡ್ ಅಟೆಂಪ್ಟ್ಸ್ಗಳು ಮಾತ್ರ ಇರುತ್ತೆ. ರಿಜೆಕ್ಟ್ ಆದರೆ ಸೊ ನೀವು ಮತ್ತೆ 1-2-3 ಸಲ ನೀವು ಅಪ್ಲೈ ಮಾಡ್ಬೋದು ಅಂತ ಅವ್ರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಇವಾಗ ನಾನು ರಿಸಲ್ಟ್ ಬಂದ ಮೇಲೆ ನಾನು ನಿಮಗೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ. ಯಾವ ಥರ ಐಡೆಂಟಿಟಿ ವೆರಿಫಿಕೇಷನ್ ಮಾಡೋದು ಅಂತ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ನಿಮಗೆ ಅಡ್ರೆಸ್ ವೆರಿಫಿಕೇಷನ್ ಹೆಂಗೆ ಮಾಡೋದು ಅಂತ ತಿಳ್ಕೊಬೇಕು ಅಂತಾರೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.